ಸೀತಾನ್ವೇಷಣೆಯ ನೆಪದಿಂದ ಋಷಿಮುಖ ಪರ್ವತದ ಬಳಿ ಬರ್ತಾ ಇದ್ದಾನೆ. ಆ ಋಷಿಮುಖ ಪರ್ವತದಲ್ಲಿ ಸುಗ್ರೀವ ವಾಸವಾಗಿದ್ದ. ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮಂದಿರು. ಅವರಿಗೆ ಸ್ವಲ್ಪ ಮನಸ್ತಾಪ ಉಂಟಾಗಿ ಒಂದು ದೊಡ್ಡ ಕಲಹ ಆಗಿತ್ತು. ವಾಲಿಗೆ ಹೆದರಿ ಸುಗ್ರೀವ ಋಷಿಮುಖ ಪರ್ವತದಲ್ಲಿ ಬಂದು ಆಶ್ರಯ ಪಡೆದಿರ್ತಾನೆ. ಅಲ್ಲಿ ಹನುಮಂತನನ್ನು ಅವಲಂಬಿಸಿ ಹನುಮಂತನ ಜೊತೆಗಿದ್ದ ಸುಗ್ರೀವನಿಗೆ ರಾಜ್ಯ ತಪ್ಪಿ ಹೋಗಿತ್ತು. ಇವನ ಹೆಂಡತಿಯನ್ನು ಕೂಡ ವಾಲಿ ಬಂಧನದಲ್ಲಿಟ್ಟಿದ್ದ. ಇವನೇನಾದರೂ ಋಷಿಮುಖ ಪರ್ವತದಿಂದ ಆಚೆಗೆ ಬಂದರೆ ಸುಗ್ರೀವನನ್ನು ಕೊಲ್ತಾ ಇದ್ದ ವಾಲಿ. ಆ ಋಷಿಮುಖದ ಹತ್ತಿರ ಅವನಿಗೆ ಬರಲಿಕ್ಕಿದ್ದಿಲ್ಲ. ಅವನಿಗೊಂದು ಶಾಪ ಇತ್ತು ಅಲ್ಲಿ ಬರ್ಕೂಡ್ದು ಅಂತ. ಹಾಗಾಗಿ ಅಲ್ಲಿ ಬರಲಿಲ್ಲ. ಸುಗ್ರೀವ ಋಷಿಮುಖದಲ್ಲಿ ಆಶ್ರಯ ಪಡ್ಕೊಂಡಿದ್ದ. ಸುಗ್ರೀವನಿಗೆ ರಾಮನ ಅನುಗ್ರಹ ಮಾಡಿಸಬೇಕು ಅಂತ ಹನುಮಂತನಿಗೆ ಆಸೆ. ಯಾಕೆಂದರೆ ಸುಗ್ರೀವ ಹನುಮಂತನನ್ನು ಅವಲಂಬಿಸಿಕೊಂಡಿದ್ದ. ಯಾರು ಆಂಜನೇಯನನ್ನು ಅವಲಂಬಿಸ್ತಾರೆ, ಹನುಮಂತನನ್ನು ಅವಲಂಬಿಸಿಕೊಂಡಿರ್ತಾರೆ, ಆ ಹನುಮಂತ ಆಂಜನೇಯ ತನ್ನನ್ನು ಅವಲಂಬಿಸಿದವರ ಮೇಲೆ ರಾಮನ ಅನುಗ್ರಹ ಆಗುವ ಹಾಗೆ ಮಾಡ್ತಾನೆ. ಆದ್ದರಿಂದ ಹನುಮಂತ ಯೋಚನೆ ಮಾಡಿದ, ರಾಮದೇವರು ಬರ್ತಾ ಇದ್ದಾರೆ, ಶ್ರೀರಾಮಚಂದ್ರ ಸುಗ್ರೀವನಿಗೂ ರಾಮನಿಗೂ ಸಖ್ಯ ಉಂಟು ಮಾಡಿ ರಾಮನ ಅನುಗ್ರಹ ಸುಗ್ರೀವನಿಗೆ ಆಗಬೇಕು. ನನ್ನನ್ನು ಅವಲಂಬಿಸಿದ್ದಾನೆ, ಅವನ ಮೇಲೆ ದೇವರ ಅನುಗ್ರಹ ಆಗಬೇಕು ಅಂತ ಭಾವಿಸಿ ಹನುಮಂತ ರಾಮನ ಬಳಿ ಬಂದ. ಇವನು ಪರಮಪುರುಷ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಭಾವಿಸಿ ಪಾದಕ್ಯರಿಗೆ ನಮಸ್ಕಾರ ಮಾಡ್ತಾನೆ. ಆಂಜನೇಯನನ್ನು ರಾಮಚಂದ್ರ 2 ರೆಟ್ಟೆ ಹಿಡಿದು ಎಬ್ಬಿಸಿ, ಯಾರು ನೀನು, ಯಾಕೆ ಬಂದು, ಏನು ಸಮಾಚಾರ, ಎಲ್ಲಿಂದ ಬಂದಿ ಅಂತ ಎಲ್ಲ ವಿಷಯ ಕೇಳ್ತಾನೆ. ಆಗ ಹನುಮಂತ ಸುಗ್ರೀವ ವಾಲಿಗಾದ ಜಗಳ, ತಾನು ಯಾರು ಅಂತ ತನ್ನ ಪರಿಚಯ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಿ ನೀನು ಬಂದು ಸುಗ್ರೀವನಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ. ರಾಮನಿಗೂ ಪುರುಸೋತ್ತಿತ್ತು, ಬೇಕಾದಷ್ಟು ಕಾಲಾವಕಾಶ ಇತ್ತು. ಹನುಮಂತ ಅಷ್ಟೂ ಕಥೆ ಹೇಳುವವರೆಗೆ ತನ್ಮಯತೆಯಿಂದ ಕೇಳ್ತಾ ಇದ್ದ ರಾಮಚಂದ್ರ. ಲಕ್ಷ್ಮಣನೂ ಕೇಳಿದ. ಆಗ ಹನುಮಂತ ಎಲ್ಲ ಕಥೆ ಹೇಳಿ ಮುಗಿಸಿದ ಮೇಲೆ ತನ್ನ ಪರಿಚಯ, ಸುಗ್ರೀವನ ಪರಿಚಯ, ಅವರ ಜಗಳ ಎಲ್ಲ ಹೇಳಿದ. ಆಮೇಲೆ ರಾಮ ಲಕ್ಷ್ಮಣನ ಹತ್ರ ಒಂದು ಮಾತು ಹೇಳ್ತಾನೆ. ಲಕ್ಷ್ಮಣ, ನೀನೂ ಕೇಳಿದೆಯಲ್ಲ, ಹನುಮಂತ ಇಷ್ಟು ಹೊತ್ತು ಮಾತಾಡಿದ, ಎಷ್ಟು ಚೆನ್ನಾಗಿ ಮಾತಾಡಿದ. ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ. ನೀನೂ ಕೂಡ ಒಳ್ಳೆಯ ವಾಗ್ಮಿ. ಲಕ್ಷ್ಮಣ ಶೇಷದೇವರ ಅವತಾರ. ಶೇಷದೇವರು ಸಹಸ್ರ ಫಣ 2000 ನಾಲಿಗೆ ಉಳ್ಳವರು, ಒಳ್ಳೆಯ ವಾಗ್ಮಿಗಳು ಶೇಷದೇವರು. ಅಂಥ ವಾಗ್ಮಿಯಾದ ಶೇಷನ ಅವತಾರ ಲಕ್ಷ್ಮಣ, ಒಳ್ಳೆಯ ಮಾತುಗಾರ. ಆ ಲಕ್ಷ್ಮಣನ ಹತ್ತಿರ ರಾಮದೇವರು ಉದ್ಗಾರ ತೆಗಿತಾರೆ ಹನುಮಂತನ ಬಗ್ಗೆ. ಎಷ್ಟು ಚೆನ್ನಾಗಿ ಮಾತಾಡಿದ. ಒಂದೇ ಒಂದು ಅಪಶಬ್ದ ಹನುಮಂತನ ಬಾಯಿಯಲ್ಲಿ ಬರಲಿಲ್ಲ. ಎಷ್ಟು ಮಾತಾಡಬೇಕಾದ್ರೆ ಎಷ್ಟು ಜಾಗೃತೆ ಬೇಕು, ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಒಂದೇ ಒಂದು ಅಪಶಬ್ದ, ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆಗಲಿಲ್ಲ. ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗಗಳು ವ್ಯತ್ಯಾಸ ಆಗಲಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ. ಒಂದು ಅಪಶಬ್ದ ಇಲ್ಲ, ಅಶ್ಲೀಲ ಶಬ್ದ ಇಲ್ಲ, ಇನ್ನೊಬ್ಬರು ತಲೆ ತಗ್ಗಿಸುವಂಥ ಶಬ್ದಗಳಿಲ್ಲ. ಕೆಲವರು ಮಾತಾಡಿದರೆ ನೋಡಬೇಕು, ಈಗಿನ ಕಾಲದ ಸಣ್ಣ ಸಣ್ಣ ಹುಡುಗರು ಕೂಡ ಮಾತಾಡ್ತಾರೆ. ಗಾಬರಿ ಆಗಬೇಕು ದೊಡ್ಡವರಿಗೆ ಅವರ ಬಾಯಲ್ಲಿ ಬಂದ ಶಬ್ದ ಕೇಳಿದರೆ. ಯಾರ ಸಂಸ್ಕೃತಿಯಲ್ಲಿ ಬೆಳೆದಿದ್ದಾರೋ, ಯಾರ ಒಡನಾಟದಲ್ಲಿದ್ದಾರೋ, ಎಂಥೆಂಥ ಮಾತು ಬಾಯಲ್ಲಿ, ಅಸಭ್ಯವಾದ ಅಸಂಸ್ಕೃತವಾದ ಮಾತುಗಳು ಬಾಯಲ್ಲಿ ಬರ್ತದೆ. ಅದನ್ನು ನೋಡಿದರೆ ಗಾಬರಿ ಆಗಬೇಕು ದೊಡ್ಡವರಿಗೆ, ಏನು ಮಾತಾಡ್ತಾರೆ ಇವರು ಅಂತ. ಅಂಥ ಶಬ್ದಗಳು ಬಾಯಲ್ಲಿ ಬರ್ತಿರ್ತದೆ. ಹನುಮಂತ ಮಾತಾಡಿದ್ದನ್ನು ಕೇಳಿ ರಾಮ ಉದ್ಗಾರ ತೆಗಿತಾನೆ. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಲಕ್ಷ್ಮಣ, ಇಷ್ಟು ಚೆನ್ನಾಗಿ ಹೀಗೆ ಮಾತಾಡಬೇಕಾಗಿದ್ದರೆ ಸಮಗ್ರ ಋಗ್ವೇದ ಓದಿ ವಿನೀತನಾಗಿದ್ದಾನೆ, ಯಜುರ್ವೇದ ಓದಿ ಧಾರಣಾ ಶಕ್ತಿಯನ್ನು ಪಡೆದಿದ್ದಾನೆ, ಸಾಮವೇದದಿಂದ ವೈದುಷ್ಯ ಪಡೆದಿದ್ದಾನೆ. ವಾಲ್ಮೀಕಿಗಳ ಪ್ರಯೋಗ. ನಾನ್ ಋಗ್ವೇದ ವಿನೀತಸ್ಯ, ಋಗ್ವೇದ ವಿನೀತನಾಗದೇ ಇದ್ದರೆ, ಯಜುರ್ವೇದ ಧಾರಿ ಆಗದೇ ಇದ್ದರೆ, ಸಾಮವೇದ ವಿದ್ವಾಂಸನಾಗದೇ ಇದ್ದರೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಋಗ್ವೇದ ಓದಿದರೆ ವಿನಯ ಬರ್ತದಂತೆ, ಯಜುರ್ವೇದ ಓದಿದರೆ ಧಾರಣಾಶಕ್ತಿ, ಸಾಮವೇದದಿಂದ ವೈದುಷ್ಯ ಪ್ರಾಪ್ತಿ. 3 ವೇದಗಳನ್ನು ಇವನು ಅಧ್ಯಯನ ಮಾಡಿದ್ದಾನೆ ಹನುಮಂತ. ಎಷ್ಟು ಚೆನ್ನಾಗಿ ಮಾತಾಡಿದ.
ಇಷ್ಟು ಹೊತ್ತು ಮಾತಾಡುವಾಗ, ಸ್ವಲ್ಪ ಮಾತಾಡುವಾಗಲೇ ಅಪಶಬ್ದ ಬರ್ತದೆ, ಬಹುಕಾಲ ಬಹುಹೊತ್ತು ಮಾತಾಡುವಾಗಲೂ ಒಂದು ಬಾಯಲ್ಲಿ ಅಪಶಬ್ದ ಇಲ್ಲ. ಇಷ್ಟು ಸುಂದರವಾಗಿ ಮಾತಾಡಿದ್ದಾನೆ. ಏವಂ ವಿಧೋ ಯಶ್ಯ ದೂತಃ, ಇಂಥವನು ರಾಜರಿಗೆ ದೂತರಾಗಿ ಬಿಟ್ಟರೆ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ. ಮಂಥರೆಯಂಥ ದೂತಿ ಇದ್ದರೆ ಅಪಕೀರ್ತಿ ಬೆಳೀತದೆ. ಕೈಕೇಯಿಯ ಮುಖಕ್ಕೆ ಅಪಕೀರ್ತಿ ಬೆಳೆಸಿದ್ಲು ಮಂಥರೆ ದಾಸಿಯಾಗಿ, ಹನುಮಂತ ದಾಸನಾಗಿ ಅಂಥ ಕೀರ್ತಿಯನ್ನು ತಂದುಕೊಟ್ಟು ರಾಮನಿಗೆ. ಇಂಥವರು ದಾಸರಾಗಬೇಕು, ದೂತರಾಗಬೇಕು. ಸಿದ್ಧಂತಿ ಸರ್ವಕಾರ್ಯಾಣಿ ಅಂತ ಮಾತಾಡೋದು ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ ಹೇಗಿರ್ತದೆ ಅಂತ. ಒಬ್ಬರು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದರಂತೆ. ಪ್ರಸಿದ್ಧ ಮುಖ್ಯ ಅತಿಥಿಗಳನ್ನು ಕರೆಸಿದ್ದಾರೆ, ಬಹಳ ಪ್ರಸಿದ್ಧರು ಅಂಥ ಮುಖ್ಯ ಅತಿಥಿಗಳನ್ನು ಕರೆಸಿದ್ದಾರೆ. ಅವರ ಬಗ್ಗೆ ಒಂದು ಪರಿಚಯ, ಸ್ವಾಗತ ಭಾಷಣ ಮಾಡಬೇಕಲ್ಲ. ಮಾಡುವಾಗ ಹೇಳಿದ್ರಂತೆ, ಇಂಥ ಮಹಾನುಭಾವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ, ಒಳ್ಳೆ ಕೀರ್ತಿಶಾಲಿಗಳು, ಬಹಳ ಒಳ್ಳೆಯ ಕೆಲಸ ಮಾಡಿ ಕೀರ್ತಿ ಸಂಪನ್ನರಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೋಗಿ ಕೀರ್ತಿಶೇಷರಾದ ಮಹಾನುಭಾವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅಂದ್ರಂತೆ. ಕೀರ್ತಿವೆತ್ತ ಮಹಾನುಭಾವರು ಅಂತ ಹೇಳಲಿಕ್ಕೆ ಹೋಗಿ ಕೀರ್ತಿಶೇಷ ಮಹಾನುಭಾವರು ಅಂತಂದರು. ಆ ಮುಖ್ಯ ಅತಿಥಿಯ ಗತಿ ಏನಾಗಬೇಕು? ಎಷ್ಟು ಅರ್ಥ ವ್ಯತ್ಯಾಸ ಆಗ್ತದೆ. ಕೀರ್ತಿವೆತ್ತವರು ಕೀರ್ತಿಶಾಲಿಗಳು ಅಂತ ಹೇಳಲಿಕ್ಕೆ ಹೋಗಿ ಕೀರ್ತಿಶೇಷರು ಅಂದರೆ ಅಪಾರ್ಥ ಆಗೋದಿಲ್ವ? ಸಂಗೀತಗಾರರು ಚೆನ್ನಾಗಿ ಆಲಾಪನೆ ಮಾಡಿ ಸಂಗೀತ ಹಾಡಿದರು, ವಂದನಾರ್ಪಣೆ ಮಾಡುವಾಗ ಇಷ್ಟೊತ್ತು ಇವರು ತುಂಬ ಚೆನ್ನಾಗಿ ವಿಲಾಪ ಮಾಡಿದರು ಅಂತಂದ್ರಂತೆ. ವಿಲಾಪ ಅಲ್ಲ ಮಾಡಿದ್ದು, ಆಲಾಪ. ಆಲಾಪ ವಿಲಾಪ ಆಗ್ತದೆ. ಕೀರ್ತಿವೆತ್ತವರು ಅನ್ನಲಿಕ್ಕೆ ಕೀರ್ತಿಶೇಷರು ಅಂತ ಆಗ್ತದೆ. ಒಂದು ದೊಡ್ಡ ಕಂಪನಿ, ಅದಕ್ಕೊಬ್ಬ ಮುಖ್ಯಸ್ಥ, ಹೆಣ್ಣು ಮಗಳಂತೆ, ಪರದೇಶದ ಹೆಣ್ಣು ಮಗಳು. ಆ ಕಂಪನಿ ತುಂಬ ಲಾಸ್ ಆಗ್ತಾ ಇತ್ತಂತೆ. ಎಲ್ಲ ಕಾರ್ಮಿಕರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿದರು. ಅಲ್ಲಿ ಕಾರ್ಮಿಕರಿಗೆಲ್ಲ ಆಕೆ ಅಡ್ರೆಸ್ ಮಾಡಬೇಕು, ಹೇಳಬೇಕು, ನಮ್ಮ ಕಂಪನಿ ತುಂಬ ಲಾಸ್ ಆಗಿದೆ, ತುಂಬ ನೀವು ಶ್ರಮಪಟ್ಟು ದುಡಿಬೇಕು ಅಂತ ಹೇಳಬೇಕಾಗಿತ್ತು. ಕನ್ನಡ ಬರೋದಿಲ್ಲ, ಕಾರ್ಮಿಕರಿಗೆ ಇಂಗ್ಲೀಷ್ ಬರೋದಿಲ್ಲ. ಆ ಮುಖ್ಯಸ್ಥಳಾದ ಹೆಣ್ಣು ಮಗಳಿಗೆ ಯಾರೋ ಇಂಗ್ಲೀಷ್ನಲ್ಲಿ ಕನ್ನಡದ ಉಪನ್ಯಾಸ ಬರ್ಕೊಟ್ಟಿದ್ದರಂತೆ. ಇಂಗ್ಲೀಷ್ ಅಕ್ಷರದಲ್ಲಿ ಕನ್ನಡದ ಉಪನ್ಯಾಸ. ಅದನ್ನು ಜೋಡಿಸ್ಕೊಂಡು ಮಾತಾಡಿದ್ಲು. ಏನು ಹೇಳಬೇಕು? ಕಾರ್ಮಿಕರೇ, ಇತ್ತೀಚೆಗೆ ನಮ್ಮವರ ಮಾನ ಕುಸಿತ ಇದೆ, ನೀವೆಲ್ಲ ಸೇರಿ ಅದನ್ನು ಬಲಪಡಿಸಬೇಕು, ಅಭಿವೃದ್ಧಿಗೊಳಿಸಬೇಕು ಅಂತಿದ್ದಾಳೆ. ಕೂತ ಕಾರ್ಮಿಕರಿಗೆ ಆಶ್ಚರ್ಯ. ನಮ್ಮವರ ಮಾನ ಕುಸಿತ ಇದೆ ಅಂತ ಆಕೆ ಹೇಳ್ತಿದ್ದಾಳೆ, ನಾವೇನು ಮಾಡಬೇಕು? ಅಲ್ಲಿ ಏನು ಬರ್ಕೊಟ್ಟಿದ್ದಾರೆ ಅಂದರೆ, ನಮ್ಮ ವರಮಾನ ಕುಸಿತ ಇದೆ, ನೀವೆಲ್ಲ ಅಭಿವೃದ್ಧಿಪಡಿಸಬೇಕು ಅಂತ ಬರ್ಕೊಟ್ರೆ ನಮ್ಮವರ ಮಾನ ಕುಸಿತ ಇದೆ ಅಂತ ಆಕೆ ಹೇಳ್ತಿದ್ದಾಳೆ. ಏನಿರಬೇಕು? ಹೀಗೆಲ್ಲ ಮಾತಾಡಿದರೆ ಹನುಮಂತನ ಮಾತು ರಾಮ ಉದ್ಗಾರ ಮಾಡಿ ಹೇಳ್ತಿದ್ದಾನೆ. ಎಂಥ ಮಾತು! ಆ ಹನುಮಂತನ ಉಪಾಸನೆ ಮಾಡಬೇಕು. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆ ಮಾಡಿದರೆ ವಾಕ್ಪಾಟವ, ಬುದ್ಧಿ, ಬಲ, ಯಶಸ್ಸು ಎಲ್ಲ ಅಭಿವೃದ್ಧಿ ಆಗ್ತದೆ. ರಾಮನೇ ಉದ್ಗಾರ ತೆಗಿತಿದ್ದಾನೆ. ಅಂಥ ಮಾತುಗಳನ್ನು ಹನುಮಂತ ಆಡಿದ, ಎಲ್ಲ ಕಥೆ ಹೇಳಿದ. ರಾಮನನ್ನು ಮತ್ತು ಲಕ್ಷ್ಮಣನನ್ನು ಇಬ್ಬರನ್ನೂ ಕೂಡ ಹೆಗಲ ಮೇಲೆ ಕೂಡಿಸ್ಕೊಂಡು ಋಷ್ಯಮುಖ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹನುಮಂತ ರಾಮನನ್ನು ಬಲಭುಜದ ಮೇಲೆ ಕೂಡಿಸ್ಕೊಂಡಂತೆ, ಲಕ್ಷ್ಮಣನನ್ನು ಎಡಗಡೆ ಭುಜದ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋದ. ಇದರಿಂದ ಹನುಮಂತ ಆಂಜನೇಯ ಮುಖ್ಯ ಪ್ರಾಣ ಅಂತ ಗೊತ್ತಾಗ್ತದೆ. ಯಾಕೆ? ಪ್ರತಿಯೊಬ್ಬರ ಶರೀರದಿಂದ ಪ್ರಾಣದೇವರು ಹೋಗುವಾಗ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಬಲಗಡೆ ಕೂಡಿಸ್ಕೊಂಡು ಜೀವನನ್ನು ಎಡಗಡೆ ಕೂಡಿಸ್ಕೊಂಡು ಪ್ರಾಣದೇವರು ಹೋಗೋದಂತೆ. ಜೀವ ಹೋಯಿತು, ಪ್ರಾಣ ಹೋಯಿತು ಅಂತೀವಲ್ಲ, ಪ್ರಾಣದೇವರು ಜೀವಾತ್ಮ ಪರಮಾತ್ಮರನ್ನು ಎಡ ಬಲ ಭುಜದ ಮೇಲೆ ಕೂಡಿಸ್ಕೊಂಡು ಹೋಗ್ತಾರೆ. ಹಾಗೆ ನಾನೇ ಮುಖ್ಯ ಪ್ರಾಣ ಅಂತ ತೋರಿಸುವ ರೀತಿಯಲ್ಲಿ ಹನುಮಂತ ಆಂಜನೇಯ ಬಲಗಡೆ ರಾಮದೇವರನ್ನು, ಎಡಗಡೆ ಲಕ್ಷ್ಮಣನನ್ನು ಕೂಡಿಸ್ಕೊಂಡು ಹೋದ. ಎಡಭುಜದಲ್ಲಿ ಕೂತ ಲಕ್ಷ್ಮಣ ಜೀವಾತ್ಮ, ಬಲಭುಜದಲ್ಲಿ ಕೂತಂಥ ರಾಮ ಪರಮಾತ್ಮ. ಇಬ್ಬರನ್ನು ಭುಜದ ಮೇಲೆ ಕೂಡಿಸ್ಕೊಂಡಂಥ ಹನುಮಂತ ಮುಖ್ಯ ಪ್ರಾಣದೇವರು ಅಂತ ಅದರಿಂದಲೇ ಗೊತ್ತಾಗ್ತದೆ. ಈ ರೀತಿ ಋಷ್ಯಮುಖ ಪರ್ವತಕ್ಕೆ ಕರ್ಕೊಂಡು ಹೋಗಿ ಸುಗ್ರೀವನಿಗೆ ಪರಿಚಯ ಮಾಡಿಸಿದ ರಾಮದೇವರು ಸುಗ್ರೀವನಿಗೆ ಅನುಗ್ರಹ ಮಾಡಿದರು.